ಕಾಲ್ತುಳಿತ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಮತ್ತು ಡಿಸಿಎಂ ಇವತ್ತು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ತುರ್ತು ಬುಲಾವ್ ನೀಡಿತ್ತು ಹೈಕಮಾಂಡ್. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇವತ್ತು ಬೆಳಗ್ಗೆನೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ರಾಹುಲ್ ಗಾಂಧಿ ಮುಂದೆ ಸಿಎಂ ಡಿಸಿಎಂ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಕಾಲ್ತುಳಿತ ದುರಂತದ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆಯಾಗಿದೆ. ರಾಹುಲ್ ಗಾಂಧಿ ಮುಂದೆ ಅದರಲ್ಲೂ ಕೂಡ ಸಿಎಂ ಮತ್ತು ಡಿಸಿಎಂ ಕ್ರೆಡಿಟ್ ಕ್ಲೈಮ್ ಅನ್ನು ಮಾಡಿದ್ದಾರೆ. ಹಾಗಾದರೆ ರಾಹುಲ್ ಎದುರು ಸಿಎಂ ಮತ್ತು ಡಿಸಿಎಂ ಹೇಳಿದ್ದಾದರೂ ಏನು? ಸರ್ಕಾರವೇ ಕಾರ್ಯಕ್ರಮವನ್ನು ಆಯೋಜಿಸಿತ್ತಾ ಅಥವಾ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾರಾ? ಎಲ್ಲ ಸಮಸ್ಯೆಗಳಿಗೂ ಕಾರಣ KSCA ಅವರು RCB ಫ್ರಾಂಚೈಸಿ ಅಂತ ಹೇಳಿದಾರಾ? ಗೊತ್ತಿಲ್ಲ. ನೋಡಿ, ಫೋಟೋದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆಯೇ DK ಶಿವಕುಮಾರ್ ಇಷ್ಟು ಜನ ಇವತ್ತು ಮುಖಾಮುಖಿ ಭೇಟಿಯಾಗಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸಂಭ್ರಮಾಚರಣೆಯ ಭಾಗವಾಗಿದೆ ಅಷ್ಟೇ. ಅಂದರೆ ನಾವು ಆಯೋಜನೆ ಮಾಡಿದ್ದಲ್ಲ, ನಾವು ಭಾಗವಾಗಿದ್ದೀವಿ. ಅನಿವಾರ್ಯವಾಗಿ ಸರ್ಕಾರ ಸಂಭ್ರಮಾಚರಣೆಯ ಭಾಗವಾಗಬೇಕು ಬಂತು. ಅಂದರೆ ಯಾಕೆ ಆ ಥರ ಹೇಳಿದ್ದಾರೆ ಅಂತಂದರೆ, RCB ಹೆಚ್ಚು ಫ್ಯಾನ್ ಫಾಲೋ ಹೊಂದಿರತಕ್ಕಂಥ ಒಂದು ಟೀಮು. ಇಡೀ ರಾಜ್ಯದ ಜನರೇ ಗೆಲುವನ್ನು ಸಂಭ್ರಮಿಸ್ತಾ ಇದ್ರು ಅವತ್ತು ನೈಟು. ಸರ್ಕಾರ ಸುಮ್ಮನಿದ್ರೆ ಅದು ಸರ್ಕಾರಕ್ಕೆ ನೆಗೆಟಿವ್ ಆಗ್ತಾ ಇತ್ತು. ಹೀಗಾಗಿ ಸರ್ಕಾರ ಆಟಗಾರರಿಗೆ ಸನ್ಮಾನಿಸೋದಕ್ಕೆ ಮುಂದಾಯಿತು ಅಂತ ರಾಹುಲ್ ಎದುರು ಸಿಎಂ ಮತ್ತು ಡಿಸಿಎಂ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರ ಇರ್ತಕ್ಕಂಥದ್ದು ಯಾರಿಗೋಸ್ಕರ? ರಾಜ್ಯದ ಜನರಿಗೋಸ್ಕರ. ರಾಜ್ಯದ ಜನರೇ ಸಂಭ್ರಮಾಚರಣೆಯಲ್ಲಿ ಇರ್ಬೇಕಾದ್ರೆ ನಾವು ಹೆಂಗೆ ಸುಮ್ಮನಿರೋದು? RCB ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರತಕ್ಕಂಥ ತಂಡ, ಗೊತ್ತಿರೋವಂಥ ವಿಚಾರಣೆ ಎಲ್ಲರಿಗೂ ಕೂಡ. ಅವತ್ತು ನೈಟ್ ಹೇಗಿತ್ತು ಸಂಭ್ರಮಾಚರಣೆ ನೀವೆಲ್ಲ ನೋಡಿದ್ದೀರಾ. 18 ವರ್ಷದ ನಂತರ ಕಪ್ ಗೆದ್ದಿದ್ದಕ್ಕೆ ನಿರೀಕ್ಷೆಗೂ ಮೀರಿ ಸಂಭ್ರಮ ನಡೀತು, ಅದಂತೂ ಸತ್ಯ. ಅವತ್ತು ಇಡೀ ರಾತ್ರಿ ಬೆಳಗಿನ ಜಾವ ತನಕ ಸೆಲೆಬ್ರೇಟ್ ಮಾಡಿದ್ದಾರೆ. ಕನ್ನಡಿಗರ ಹೆಮ್ಮೆಯ ಸಂಗತಿ ಎಂಬಂತೆ ತಡರಾತ್ರಿ ರಸ್ತೆಗಿಳಿದು ಜನ ಸಂಭ್ರಮಿಸಿದ್ದಾರೆ. ನಾವು ನೋಡಿದ್ವಿ, ಅದನ್ನೆಲ್ಲ ಗಮನಿಸಿದ್ವಿ. ಹೀಗಾಗಿ ಸರ್ಕಾರ ಅನಿವಾರ್ಯವಾಗಿ ಸಂಭ್ರಮದ ಭಾಗವಾಗಬೇಕಾಗಿ ಬಂತು. ಇಲ್ಲದೇ ಇದ್ದಿದ್ರೆ ಸರ್ಕಾರಕ್ಕೆ ನೆಗೆಟಿವ್ ಆಗುವ ಸಾಧ್ಯತೆ ಇತ್ತು. ಏನಪ್ಪ, ಇಡೀ ರಾಜ್ಯನೇ ಕುಣಿದು ಕುಪ್ಪಳಿಸ್ತಾ ಇದೆ, ಸರ್ಕಾರ ಮಾತ್ರ ಸುಮ್ಮನಿದೆ ಅಂತ ನೆಗೆಟಿವ್ ಆಗ್ತಾ ಇತ್ತು. ಹೀಗಾಗಿಯೇ ಸರ್ಕಾರ ಆಟಗಾರರಿಗೆ ಸನ್ಮಾನಿಸೋದಕ್ಕೆ ಮುಂದಾಯಿತು. ಇಲ್ಲಾಂದ್ರೆ ನಾವ್ಯಾಕೆ ಹೋಗ್ತಿದ್ವಿ? ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಏನೋ ರಾಜ್ಯದ ಜನ ಕೇಳಿದ್ರು ಅಂತ ಮಾಡಿದ್ವಿ. ರಾಜ್ಯದ ಯುವ ಜನತೆಯ ಉತ್ಸಾಹ ನಿರೀಕ್ಷೆಗೂ ಮೀರಿತ್ತು. ಅದೇನೋ ನಿಜ. ಸರ್ಕಾರ ಸಂಭ್ರಮದಲ್ಲಿ ಭಾಗವಾಗಿತ್ತೇ ಹೊರತು ಬೇರೇನೂ ಅಲ್ಲ. ಇದರಿಂದ ಯುವ ಸಮುದಾಯಕ್ಕೆ ನಮ್ಮ ಜೊತೆ ಸರ್ಕಾರವೂ ಕೈ ಜೋಡಿಸಿದೆ ಅಂತ ಖುಷಿ ಇತ್ತು. ಅದಕ್ಕೋಸ್ಕರ ಮಾಡಿದ್ವಿ. ಇದು ಸರ್ಕಾರದ ಇಮೇಜ್ ಹೆಚ್ಚಳಕ್ಕೂ ಸಹಕಾರಿಯಾಗ್ತಿತ್ತು. ಈಗೇನಾಯಿತು ನಿಮ್ಮ ಇಮೇಜು? ಕಾರ್ಯಕ್ರಮ ಆಯೋಜನೆ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ. ಇದೆಲ್ಲ ಓಕೆ ಅಪ್ಪ. ಈ ಪ್ರಮಾದ ಕಾಲ್ತುಳಿತ ನಡೆದಿದ್ದು ಯಾತಕ್ಕೆ ಮತ್ತು ಇದಕ್ಕೆ ಯಾರು ಜವಾಬ್ದಾರಿ ಅದನ್ನು ಹೇಳಿ. ನೀವು ಯಾಕೆ ಸಂಭ್ರಮದಲ್ಲಿ ಭಾಗಿಯಾದ್ರಿ ಅಂತ ಹೇಳಿದ್ರಿ, ಓಕೆ. ಆಮೇಲೆ ನಡೀತಲ್ಲ ದುರಂತ, ಆ ದುರಂತಕ್ಕೆ ಯಾರು ಕಾರಣ? ನಾವು ಸಂಭ್ರಮದಲ್ಲಿ ಭಾಗಿಯಾಗಿದ್ವಿ ಅಂತ ಹೇಳಿ ನೀವು ಎಸ್ಕೇಪ್ ಆಗೋದಕ್ಕಾಗಲ್ಲ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಯಾವ ಕಾರಣಕ್ಕೋಸ್ಕರ ಸಂಭ್ರಮಾಚರಣೆಯಲ್ಲಿ ಸರ್ಕಾರ ಭಾಗಿಯಾಗಬೇಕಾಗಿ ಬಂತು ಅಂತ ಹೇಳಿದ್ದಾರೆ, ಫೈನ್. ಪ್ರಶ್ನೆ ಇರ್ತಕ್ಕಂಥದ್ದು ಅದಲ್ಲ. ಅಲ್ಲಿ ದುರಂತ ನಡೀತಲ್ಲ, ಕಾಲ್ತುಳಿತ ಆಯ್ತಲ್ಲ, ಮೃತಪಟ್ಟರಲ್ಲ ಜನ, ಇದು ಯಾರಿಂದ ಆಯಿತು, ಯಾರು ತಪ್ಪು, ಇದ್ರ ಬಗ್ಗೆ ಏನಾದರೂ ರಾಹುಲ್ ಗಾಂಧಿ ಅವರಿಗೆ ವಿವರಣೆ ಕೊಟ್ಟಿದ್ದಾರಾ ಅಂತ?
ಅರವಿಂದ್, ಖಂಡಿತ ಎಲ್ಲದರ ಬಗ್ಗೆಯೂ ವಿವರಣೆ ಕೊಟ್ಟಿದೆ. ಈಗ ನಾವು ಚರ್ಚೆ ಮಾಡ್ತಿರುವಂಥದ್ದು ಆರಂಭಿಕವಾಗಿ ಸರ್ಕಾರ ಏನನ್ನು ಸಮರ್ಥಿಸಿಕೊಳ್ತು ಮತ್ತು ಯಾಕೆ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಯಿತು, ಅಥವಾ ಕಾರ್ಯಕ್ರಮದ ಆಯೋಜನೆಯ ಭಾಗವಾಗಿ ಸರ್ಕಾರ ಯಾಕೆ ಭಾಗವಹಿಸಬೇಕಾಗಿತ್ತು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಆರಂಭದಲ್ಲಿ ಕೊಟ್ಟಿದ್ದಾರೆ CM ಅನ್ನುವಂಥದ್ದು. ಯಾಕಂದರೆ ಗೆದ್ದಂಥ ಗೆಲುವನ್ನು ಇಡೀ ರಾಜ್ಯದ ಜನ ತಮ್ಮ ರಾಜ್ಯದ ಗೆಲುವು ಅನ್ನುವಂಥ ರೀತಿಯಲ್ಲಿ ಸಂಭ್ರಮಿಸುವಾಗ ಮತ್ತು ಅದು ಒಂದು ನಿರೀಕ್ಷೆಯನ್ನು ಮೀರಿ ಮಧ್ಯರಾತ್ರಿಯವರೆಗೂ ಬೆಳಗಿನ ಜಾವದವರೆಗೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಗ ಅಷ್ಟೊಂದು ಫ್ಯಾನ್ ಫಾಲೋವಿಂಗು ಕ್ರೇಜ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಮತ್ತು ಗೆದ್ದಂಥ ತಂಡ ರಾಜ್ಯಕ್ಕೆ ಬರುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕಿಂತ ಜೋಶ್ ಮತ್ತಷ್ಟು ಹೆಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿಗೆ ಅಥವಾ ಸಂಭ್ರಮಾಚರಣೆ ಭಾಗ ಆಗಲ್ಲ ಅನ್ನುವಂಥ ರೀತಿಯೆಲ್ಲ ನಡೆದುಕೊಂಡಿದ್ರೆ ಅದು ನಾವು ಬೇರೆದೇ ರೀತಿಯ ನೆಗೆಟಿವ್ ಆಗ್ತಾ ಇತ್ತು. ಮತ್ತು ಹೆಚ್ಚಿನ ಯುವ ಸಮುದಾಯ ಸೇರಿದಂಥ ಆಸಕ್ತಿ ತೋರಿದಂಥ ಸಂದರ್ಭದಲ್ಲಿ ಸರ್ಕಾರವು ಅದಕ್ಕೆ ಕೈ ಜೋಡಿಸಿದಾಗ ಸಹಜವಾಗಿ ಸರ್ಕಾರದ ಇಮೇಜ್ ಕೂಡ, ಅಂದರೆ ಈ ಗೆಲುವಿನಲ್ಲಿ ಭಾಗವಾಗಿ ಸರ್ಕಾರ ನಮಗೆಲ್ಲ ರೀತಿಯ ಬೆಂಬಲ ಕೊಡ್ತು ಅನ್ನುವಂಥ ರೀತಿಯಲ್ಲಿ ಕೂಡ ಭಾವಿಸ್ತಾರೆ ಅನ್ನುವ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಅದರ ಭಾಗವಾಗಬೇಕಾಯಿತು ಅನ್ನುವಂತಹ ಒಂದಷ್ಟು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಂದೆ, CM ಇಬ್ಬರು ಕೂಡ. ಯಾಕಂದರೆ ಯಾಕೆ ನೀವು ಒಂದು ಪ್ರೈವೇಟ್ ಫ್ರಾಂಚೈಸಿಯ ಪರವಾಗಿ ಇಡೀ ಸರ್ಕಾರ ಹೋಗಬೇಕಾಯಿತು ಅಥವಾ ನಿಲ್ಲಬೇಕಾಯಿತು ಅನ್ನುವಂಥ ವಿಚಾರ ಬಂದೇ ಬರುತ್ತೆ. ಹಾಗಾಗಿ ಯಾವ ಅನಿವಾರ್ಯತೆಯಲ್ಲಿ ಮತ್ತು ಜನರ ಭಾವನೆಗೆ ಅನುಗುಣವಾಗಿ ನಾವು ಸರ್ಕಾರ ಅದರ ಭಾಗವಾಗಿತ್ತು ಅನ್ನುವಂತಹ ಒಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗಾದರೆ ಇದು ಆರಂಭಿಕ ಮಾತುಗಳು, ಯಾತಕ್ಕೋಸ್ಕರ ನಾವು ಸೆಲೆಬ್ರೇಷನ್ನಲ್ಲಿ ಭಾಗಿಯಾದ್ವಿ ಅನ್ನೋದಕ್ಕೆ ಆರಂಭಿಕ ಸ್ಪಷ್ಟೀಕರಣವನ್ನು CM ಕೊಟ್ಟಿದ್ದಾರೆ.